ನೀವು ಮಾಡೋಂಥ ಮೇಕಪ್ ತುಂಬ ಕೇಕಿ ಪ್ಯಾಚಿಯಾಗಿ ಕ್ರೀಸಿಂಗ್ ಲೈನ್ ಕ್ರಿಯೇಟ್ ಆಗ್ತಾ ಇದೆಯಾ, ಅಥವಾ ಮೇಕಪ್ ಆದಮೇಲೆ ತುಂಬಾ ಗ್ರೇ ಆಶಿ ಅನಿಸ್ತಿದ್ಯಾ? ಸೊ ಇದಕ್ಕೆಲ್ಲ ರೀಸನ್ ಏನು? ಸೊ ಯಾವ ಸ್ಟೆಪ್ನ ಫಾಲೋ ಮಾಡಿದ್ರೆ ಇದರಿಂದ ಅವಾಯ್ಡ್ ಆಗ್ಬೋದು ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟ್ ಥಿಂಗ್ ಮೇಕಪ್ಪಲ್ಲಿ ನೋಡೋದಾದರೆ ಫೇಶಿಯಲ್ ಫೇಸಲ್ಲಿ ಹೇರ್ಸ್ ಇದ್ದರೆ ಮೇಕಪ್ ಗ್ರೇ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ನಾವು ತುಂಬ ಕೇರ್ಫುಲ್ಲಾಗಿ ಫೇಸಲ್ಲಿರುವಂಥ ಹೇರ್ಸಸ್ನ ರಿಮೂವ್ ಮಾಡಬೇಕು. ದೆನ್ ಸ್ಕಿನ್ನ ಎಕ್ಸ್ಪಾಲಿಯೇಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ಅದು ಡೆಡ್ ಸ್ಕಿನ್ನ ಕ್ಲಿಯರ್ ಮಾಡಿ ಸ್ಕಿನ್ನಲ್ಲಿ ಒಂದು ಟೆಕ್ಸ್ಚರ್ ಕ್ರಿಯೇಟ್ ಮಾಡುತ್ತೆ, ಒಂದು ಸಾಫ್ಟ್ನೆಸ್ ಕ್ರಿಯೇಟ್ ಮಾಡುತ್ತೆ. ಸೊ ಅದು ಕೂಡ ಇಂಪಾರ್ಟೆಂಟ್. ದೆನ್ ಮೇನ್ ಅಂದರೆ CTM ಕ್ಲೆನ್ಸಿಂಗ್ ಟೋನಿಂಗ್ ಮಾಯ್ಶ್ಚರೈಸರ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ದಿ ಮೇಕಪ್. ಸೊ ನಾವು ಸ್ಕಿನ್ ಪ್ರೆಪ್ ಎಷ್ಟು ಚೆನ್ನಾಗಿ ಮಾಡ್ತೀವಿ ಅಷ್ಟು ಚೆನ್ನಾಗಿ ನಮ್ಮ ಮೇಕಪ್ ಕೂರುತ್ತೆ, ಪ್ಲಸ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ CTMನ ನಾವು ಹೇಗೆ ಮಾಡೋದು ಅಂತ ನಾನು ಕ್ಯಾಪ್ಷನಲ್ಲಿ ಹಾಕಿರ್ತೀನಿ, ದಯವಿಟ್ಟು ಹೋಗಿ ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.